ಹಾಯ್ ಗೈಸ್, ಇವತ್ತು ಮರೀನಾ ಬೀಚ್, ಚೆನ್ನೈ ಏನಿದೆ ಮರೀನಾ ಬೀಚು ಅಲ್ಲಿದ್ದೀವಿ. ಅಂದರೆ ನೈಟ್ ಬಂದ್ವಿ, ನೈಟ್ ಲೇಟ್ ಆಯಿತು. ನೈಟ್ ಲೇಟ್ ಆಗಿದ್ದರಿಂದ ಭಾಳ ಲೇಟ್ ಆಯಿತು. ನಾವೇ ಅಡುಗೆ ಮಾಡ್ಕೋಬೇಕಿತ್ತು. ಅದ್ರ ಕೊನೆಗೆ ಅಡುಗೆ ಮಾಡಲಿಕ್ಕೆಲ್ಲ ರೂಮ್ ಬೇಕಿತ್ತು. ಅದಕ್ಕೆ ತಕ್ಕನಾಗೆ ಸಿಕ್ತು. ಆದರೆ ಔಟ್ಸೈಡ್ ಎಲ್ಲೂ ಮಾಡೋಂಗಿಲ್ಲ, ರೂಮ್ ಒಳಗಡೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಹಂಗಾಗಿ ರೂಮಲ್ಲಿ ಮಾಡ್ಕೊಂಡು ನೋಡಿ ಹೆಂಗಿದೆ ರೂಮು. ಅಡುಗೆ ಮಾಡ್ಕೊಂಡ್ರದ್ದು ನೋಡಿ. ಇನ್ನು ಕುಕ್ಕರ್ ಕೂಗ್ತಾ ಇದೆ, ಮತ್ತೆ ಇಟ್ಟಿದ್ದಾರೆ ಎಲ್ಲ ರಾತ್ರಿ ಅಂತ ಇಟ್ಟಿದ್ದಾರೆ ನೋಡಿ. ಇದು ಲಾಡ್ಜ್ ಓನರೇ ಹೇಳಿದ್ದು ಒಳಗಡೆನೇ ಮಾಡ್ಕೊಳ್ಳಿ ಅಂತೇಳಿ, ಔಟ್ಸೈಡ್ ಅದೇ ಕಾರಣಕ್ಕೂ ಮಾಡೋಂಗಿಲ್ಲ ಅಂದರು. ಹಾಗಾಗಿ ಇನ್ಸೈಡ್ ಮಾಡ್ಕೊಂಡಿದೆ. ಈಗ ಏನದು ಮಾಡಿರೋದು ಇವತ್ತು ಎಲ್ಲ ಬ್ಯಾಟಿಂಗ್ ಮಾಡ್ತಾರೆ. ಫ್ರೈಡ್ ರೈಸು ಎಲ್ಲ ಫ್ರೈಡ್ ರೈಸ್ ತಿಂತಿದ್ದಾರೆ. ತಿನ್ಬಿಡೋಣ. ಫ್ರೈಡ್ ರೈಸ್ ತಿಂದು ಮರೀನಾ ಬೀಚ್ ಕಡೆ ಹೋಗ್ಬೇಕು. ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಇರ್ಬೋದು ಮೋಸ್ಟ್ಲಿ ಮರೀನಾ ಬೀಚು. ಬಟ್ ಯಾವುದೇ ಎಷ್ಟು 1.5 ಅಷ್ಟೇ ಚೆಕ್ ಮಾಡ್ದ. ಓಕೆ, 1.5 ಕಿಲೋಮೀಟ್ರ್ ಅಂತೆ. ಅಂದರೆ ಹತ್ರನೇ ಇದೆ, ಬಟ್ ತುಂಬ ಸಿಗಲ್ಲ. ಯಾರು ಅಡುಗೆ ಮಾಡಿ ತಿನ್ನಬೇಕು ಅಂತ ಹೇಳಿದ್ರೆ, ಮತ್ತು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಬೇಕು ಅಂದರೆ ಮಾತ್ರ ಈ ಸಬ್ಸ್ಕ್ರಿಪ್ಷನ್ ಇದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬೇಕು ಅಂದರೆ ಅಲ್ಲೋಗಿ ಲೊಕೇಶನ್ ಚೆಕ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಬೇಕು ಅಂದರೆ, ಸ್ವಲ್ಪ ಹೈಫೈ ಬೇಕು, ಸ್ಟ್ಯಾಂಡರ್ಡ್ ಆಗಬೇಕು ಅಂದರೆ ಬೇರೆ ಬೇರೆ ನೋಡ್ಕೊಳ್ಳಿ. ತುಂಬ ಇದೆ. ಇದು ಬಂದು 2 ಬೆಡ್ರೂಮ್ ಇರೋದು ಮತ್ತು 3 ಬೆಡ್ರೂಮ್ ಇರೋದು ತಗೊಂಡ್ವಿ. 1800 3600 ರೂಪಾಯಿ ಅಮೌಂಟ್ ಆಯಿತು. 24 ಅವರ್ಸ್ಗೆ 3600 ತೊಗೋಬೋದು, ಆರಾಮಾಗಿ ತೊಗೋಬೋದು. ರಾತ್ರಿ ಎಲ್ಲ ಹುಡುಕಾಡಿದ್ವಿ, ಸಿಗುತ್ತೋ ಇಲ್ಲ ಅನ್ನೋ ಗ್ಯಾರಂಟಿ ಇರಲಿಲ್ಲ. ಸಿಟಿ ಲಿಮಿಟ್ಸ್ ಅಲ್ವಾ, ಮರೀನಾ ಬೀಚ್ ಹತ್ರ ಇರೋದ್ರಿಂದ, ಸಿಟಿ ಲಿಮಿಟ್ಸ್ ಇರೋದ್ರಿಂದ ಸಿಗೋದು ಕಷ್ಟ. ನಾವು ಭಾಳ ಸೈಕಲ್ ಹೊಡಿದ್ವಿ, ಎಲ್ಲ ರೇಟ್ ಜಾಸ್ತಿ ಇದೆ. ಕಡಿಮೆ ಬಜೆಟ್ ಇದೆ ಅಂದರೆ ಇದೊಂದೇ ಸಿಕ್ಕಿದ್ದು ನೋಡಿ. ಇದು ಮೇಯ್ನ್ ರೋಡು, ತಿರ್ಚಿ ಮೇಯ್ನ್ ರೋಡ್. ಇದು ಹೈವೇ ಅಂತಾರೆ. ಇದು ತಿರ್ಚಿ ಚೆನ್ನೈ ಹೈವೇ. ಇದು ಸಿಕ್ಕಾಪಟ್ಟೆ ಟ್ರಾಫಿಕ್ ಅಷ್ಟೇ. ಇದು ಈಗ ತಿಂಡಿ ತಿಂದ್ಬಿಟ್ಟು ಹೋಗಿ ಬೀಚಲ್ಲಿ ಏನಾಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇದೇ ಫ್ರೈಡ್ ರೈಸು, ಶಿರಸ್ವಿ ಪ್ರತೀಕ ಅಂತ ಬರಿತೀವಿ ಅನ್ನದಲ್ಲಿ. ತಿನ್ನಲಿ ಅನ್ನನ ಫಸ್ಟು. ಓಕೆ, ತಿಂಡಿ ಹೊರಡೋಣ ಈಗ. ಹಿಂಗಾಗಿದೆ ನೋಡಿ, ಎಲ್ಲರ ಮನೆಯಲ್ಲೂ ಹಿಂಗೇನೆ. ತಿನ್ನಬೇಕು ಅಂದರೆ ಮೊಬೈಲ್ ಬೇಕು, ಅಳ್ತಾ ಇದ್ರೆ ಮೊಬೈಲ್ ಬೇಕು, ಟೈಮ್ ಪಾಸ್ ಮಾಡೋಕ್ಕೆ ಮೊಬೈಲ್ ಬೇಕು. ಎಲ್ಲರಿಗೂ ಹಂಗಾಗ್ಬಿಟ್ಟಿದೆ. ಹಾಯ್ ಗೈಸ್, ಇದೆ ನೋಡಿ ಮರೀನಾ ಬೀಚು. ಈ ಕಡೆ ಕಾಣುತ್ತೆ ನೋಡಿ, ಇದೆಲ್ಲ ಮರೀನಾ ಬೀಚು. ಬ್ಯಾಕ್ ಸೈಡಲ್ಲಿ ಇದೆಯಲ್ಲ ಪೂರ್ತಿ ಮರೀನಾ ಬೀಚು. ಜಸ್ಟ್ ಅಲ್ಲಿ ಯೂ ಟರ್ನ್ ಮಾಡೋಕ್ಕೆ ಹೋಗ್ಬಿಟ್ಟು ಒಂದು ಪೆನಾಲ್ಟಿ ಕಟ್ಟಿದ್ವಿ. ಅಂದರೆ ಅಲ್ಲಿ ಯೂ ಟರ್ನ್ ಇರಲಿಲ್ಲ, ಬಟ್ ಯೂ ಟರ್ನ್ ಮಾಡೋಂಥ ಪರಿಸ್ಥಿತಿ ಇತ್ತು. ಬಟ್ ಅಲ್ಲಿ ಗೊತ್ತಾಗ್ತಿರಲಿಲ್ಲ. ಹಾಗಾಗಿ 1500 ಆದರೂ ಪೆನಾಲ್ಟಿ. ಕೊನೆಗೆ 500 ರೂಪಾಯಿ ಫೈನಲ್ ಆಗಿ 500 ರೂಪಾಯಿ ಕಟ್ಟು ಬಂದ್ವಿ. ಅಲ್ಲಿ ಯೂ ಟರ್ನ್ ಇಲ್ಲ, ಆ್ಯಕ್ಚುಲಿ ಯೂ ಟರ್ನ್ ಇಲ್ಲ ಅಂತ ಬೋರ್ಡ್ ಹಾಕಿದ್ದಾನೆ. ಬಟ್ ಯೂ ಟರ್ನ್ ನಾವು ಮಾಡಿಬಿಟ್ವಿ. ಅದು ಆಮೇಲೆ ಕಾಣಿಸುತ್ತೆ. ಯೂ ಟರ್ನ್ ಮಾಡಿದ ಮೇಲೆ ಆಲ್ರೆಡಿ ಒಳಗಡೆ ಬಂದುಬಿಟ್ಟು ಅಲ್ಲಿ ಪೊಲೀಸ್ನವರಿದ್ದರು, ಫೈನ್ ಕಟ್ಟಿದ್ವಿ, ದಂಡ. ಚೆನ್ನೈಯಲ್ಲಿ 1 ಪೆನಾಲ್ಟಿ 500 ಪೆನಾಲ್ಟಿ ಹಾಕ್ಬಿಟ್ರಿ. ಓಕೆ ಬನ್ನಿ, ಇದು ಇದೆ ನೋಡಿ ಏನು ಬೀಚ್ ಇದೆ. ಮರೀನಾ ಬೀಚ್ ದೊಡ್ಡದಿದೆ. ಇದು ಈ ತುದಿಯಿಂದ ಆ ಕಡೆ ಕರುಣಾನಿಧಿ ಅವ್ರದ್ದೆಲ್ಲ ಸ್ಟ್ಯಾಚು ಇದೆಯಂತೆ, ಆ ಸೈಡ್ ಹೋಗ್ಬೇಕು. ಈ ಸೈಡೆ ಬೀಚ್. ಇದೆಲ್ಲ ಪೂರ್ತಿ ಬೀಚ್ ಇದೆ, ಇಲ್ಲಿಂದ ಅಲ್ಲಿವರೆಗೂ. ನೋಡಿ, ನಮ್ಮಲ್ಲಿ ಒಂದು ಓತಿಕೆತ ಬಂದಿದೆ. ಇಲ್ಲೊಂದು ಅಲ್ಲಿದೆ ನೋಡಿ ಓತಿಕೆತ. ಇಲ್ಲಿ ನನ್ನ ಹಾಕೊಂಡು ಕುಡಿತಾವ್ರೆ ಅಂತ. ಈ ಮೆರೀನಾ ಬೀಚಲ್ಲಿ ಇದಿದೆ, ಅದು ಕರುಣಾನಿಧಿ ಮತ್ತು ಜಯಲಲಿತಾ ಸ್ಟ್ಯಾಚು ಇದೆ ಅಂತೆ. ಅದನ್ನ ನೋಡೋಕೆ ಇಲ್ಲೇ ಹೋಗ್ತಾ ಇದ್ದೀವಿ. ಇಲ್ಲೇ ಎಲ್ಲ ಇದೆ ಅಂತೆ. ಬೀಚ್ ಪಕ್ಕನೇ ಇದೆ, ಬೀಚ್ ಪಕ್ಕನೇ ಮಾಡಿದಂತೆ, ವಿಸಿಟರ್ ಪ್ಲೇಸ್ ಥರ. ಅದೇ ಇಲ್ಲೆಲ್ಲ ಪೂರ್ತಿ ಮಾರ್ಕೆಟ್ ಇದೆ, ಮಾರ್ಕೆಟ್ ಥರ ಇದೆ. ಅದಲ್ವಾ ಅಲ್ಲೊಂದು ಇದೆಯಲ್ಲ ಗೋಪುರ, ಅವ್ರು ಹೇಳಿದ್ದು ಅದೇ. ಅವಾಗಲೇ ಬೇರೆ ಏನೋ ಇಲ್ಲಿ ತಮಿಳ್ನವರು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಲ್ಲ ಬೇಗ.
ಹಂಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಕನ್ಫ್ಯೂಸ್ ಆಯಿತು. ಓಕೆ, ಇದು ಯಾವುದೋ ಸರ್ಕಲ್ಗೆ ಬಂದು ಇಲ್ಲೇ ಬೀಚಲ್ಲೇ ಇರೋದು, ಬೀಚ್ ಪಕ್ಕನೇ ಇದೆಲ್ಲ, ಬೀಚ್ ಪಕ್ಕನೇ ಇರೋಂಥದ್ದು. ಇದು ಯಾವುದೋ ಬಂತಪ್ಪ, ಇದು ಸರ್ಕಲ್ ಬಂತು, ಮೋಸ್ಟ್ಲಿ ಇದಿರ್ಬೋದಾ ಅಂತ. ಬೆಂಗಳೂರಲ್ಲಿ ವಿಧಾನಸೌಧ ಇದೆಯಲ್ಲ, ಆ ರೀತಿ ಕಾಣ್ತಾ ಇದೆ. ಆ ಪ್ಲೇಸಿಗೆ ಬಂದಂಗೆ ಆಗುತ್ತೆ ಇದು, ನಮ್ಮ ವಿಧಾನಸೌಧದ ಹತ್ರ. ಇದು ಬೀಚಲ್ಲಿ, ಬೀಚ್ ಸೈಡಲ್ಲಿ ಮಾಡಿದ್ದಾರೆ. ಇದೇ ಸ್ಟ್ಯಾಚ್ಯೂಗೆ ಎಂಟ್ರಿ ಅನಿಸುತ್ತೆ. ಗೌರ್ಮೆಂಟ್ ಆಫ್ ತಮಿಳ್ನಾಡು, ತಮಿಳ್ ಡೆವಲಪ್ಮೆಂಟ್ ರಿಲೀಜಿಯಸ್ ಪುರಾಚಿ ತಲ್ವಾರ್ ಮೆಮೋರಿಯಲ್. ಬನ್ನಿ ಒಳಗಡೆ ಏನಿದೆ ಅಂತ ನಾವು ನೋಡಿಲ್ಲ, ನೋಡೋಣ. ನೋಡಿ, ಇದು ಮೆಮೋರಿಯಲ್ ಹಾಲ್ ಅಂತ. ಕರುಣಾನಿಧಿ ಮತ್ತು ಜಯಲಲಿತಾದ್ದು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ನೋಡಿ ಇಲ್ಲಿ. ಓಕೆ, ಕರುಣಾನಿಧಿ ಮತ್ತು ಜಯಲಲಿತಾ ಸ್ಟ್ಯಾಚ್ಯೂ ಇದೇ ಆ ಮೆಮೋರಿಯಲ್ ಹಾಲು. ಇದ್ರ ಒಳಗಡೆ ಇನ್ನೂ ಏನೇನಿದೆ ಅಂತ ಗೊತ್ತಿಲ್ಲ. ನಾವು ಫಸ್ಟ್ ಟೈಮ್ ಬಂದಿರೋದ್ರಿಂದ ಈ ಮೆಮೋರಿಯಲ್ ಹಾಲಲ್ಲಿ ಒಂದು ರೌಂಡ್ ಹಾಕ್ಕೊಂಬರೋಣ ಬನ್ನಿ. ಚೆನ್ನಾಗಿದೆ. ನಮ್ಮ ಬೆಂಗಳೂರಲ್ಲಿ ವಿಧಾನಸೌಧ ಬರುತ್ತಲ್ಲ, ಸ್ವಲ್ಪ ಆ ರೀತಿ ಫೀಲಿಂಗ್ ಬಂತು ಎಂಟ್ರೆನ್ಸಲ್ಲಿ. ಇನ್ನು ಬಾಕಿದ್ದು ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಇದು ಒಳಗಡೆ ಒಂದು ಡಿಸೈನ್ ಮಾಡಿದ್ದಾರೆ. ಇನ್ಸೈಡ್ ಡಿಸೈನ್ ಇನ್ನೂ ತುಂಬ ಇದೆ, ಆ ಕಡೆ ಈ ಕಡೆ ಎಲ್ಲ ಒಂದು ರೌಂಡು ಮ್ಯೂಸಿಯಮ್ ಎಲ್ಲ ಇದೆ. MGR ಮ್ಯೂಸಿಯಮ್ ಅಂತ ಇದೆ ಅಲ್ಲೆಲ್ಲ ಒಳಗೆ, ಹಳೆ MGR ಮ್ಯೂಸಿಯಮ್ ಅಂತ ಇದೆ. ನೋಡೋಣ ಏನಿರುತ್ತೆ ಅಂತ. ವಿಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ, ಇಲ್ಲಾಂದರೆ ಇದು ಒಂದು ಪ್ಲೇಸ್ ಬಂತು. ಇದೆ ನೋಡಿ, ಏನೋ ಲೇಟೆಸ್ಟಾಗೆ ಫ್ಯಾನ್ಸಿಯಾಗಿ ಮಾಡಿದ್ದಾರೆ. ಇದೇನಿದು, ಏನೋ ಒಂಥರ ಫ್ಯಾನ್ಸಿ ಮಾಡ್ಯಾರ. ಅದೇನು ತಮಿಳಲ್ಲಿ ಬರ್ತಾರಪ್ಪ, ಓದಕ್ಕೆ ಬರಲ್ಲ ನಮಗೆ. ಇದು ಯಾರ್ದಿದು ಫೋಟೋನ ಇಲ್ಲಿ ಫೋಟೋ ಹಾಕಿದ್ದಾರೆ, ಒಂದು ನಿಮಿಷ. ಯಾರಿದು? ಎಲ್ಲ ತಮಿಳಲ್ಲೇ ಹಾಕ್ಯಾರಪ್ಪ ಅವರು. MGR ನೋಡಿ, MGR ಫೋಟೋನೇ ಇದೆ. ಸುಮಾರು ಜನದ್ದು ಇಲ್ಲೇ ಇದು ಮಾಡಿದ್ದಾರೆ, ಸ್ಟ್ಯಾಚ್ಯೂಗಳು ಮಾಡಿಟ್ಟು ಹತ್ರ ವಿಸಿಟಿಂಗ್ ಪ್ಲೇಸ್ ಮಾಡಿದ್ದಾರೆ. ಇಲ್ಲಿ ಮರೀನಾ ಬೀಚಲ್ಲಿ ಬಂದ್ರೆ ಇದು ಕಂಪಲ್ಸರಿ ಇದನ್ನು ನೋಡಬೇಕು. ಮರೀನಾ ಬೀಚ್ ಅಲ್ದಲೆ ಇದನ್ನು ನೋಡಬೇಕು ಅಂತೇಳಿ. ಅದಾದಮೇಲೆ ಇದು ಜಯಲಲಿತಾ, ಅದು ಜಯಲಲಿತಾ ಎಕ್ಸ್ ಪ್ರೈಮ್ ಮಿನಿಸ್ಟ್ರು ಏನಾಗಿದ್ರಲ್ಲ, ಸಾರಿ ಪ್ರೈಮ್ ಮಿನಿಸ್ಟರ್ ಅಂತ ಇದೆ, ಚೀಫ್ ಮಿನಿಸ್ಟರ್ ಏನಾಗಿದ್ರಲ್ಲ, ಚೀಫ್ ಮಿನಿಸ್ಟರ್ ಏನಾಗಿದ್ರು ಜಯಲಲಿತಾ. ಬನ್ನಿ, ಇಲ್ಲಿ ಒಳಗಡೆ ಇದೆ ಫೋಟೋ ಇಟ್ಟಿದ್ದಾರೆ ನೋಡಿ ಜಯಲಲಿತಾ. ಎಲ್ಲ ಒಂಥರ ಫ್ಯಾನ್ಸಿ ಡಿಸೈನ್ ಮಾಡಿ ಮ್ಯೂಸಿಯಂ ಥರ ಮಾಡಿ. ಇದೆ ನೋಡಿ ಪ್ಲೇಸ್. ಒಂಥರ ಡಿಫ್ರೆನ್ಸಲ್ಲಿ ಮಾಡಿದ್ದಾರೆ, ಸ್ವಲ್ಪ ಡಿಫ್ರೆನ್ಸ್ ಫೀಲಿಂಗ್ ಇರಲಿ ಅಂತ ಚೆನ್ನಾಗಿ ಮಾಡಿದ್ದಾರೆ. ಇದಾದಮೇಲೆ ಆ ಕಡೆ ಅಮ್ಮ ಮ್ಯೂಸಿಯಂ ಅಂತ ಇದೆ, ಅದು ನೋಡೋಣ. ಅಮ್ಮ ಮ್ಯೂಸಿಯಂ ಆ ಕಡೆ ಇದೆ. ಇದು ಜಯಲಲಿತಾದ ಅವಲ್ಲೇ ತೋರಿಸಿದ್ನಲ್ಲ, ಇಲ್ಲೆಲ್ಲ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಹೋಗ್ಲಿಕ್ಕೆ ಚೆನ್ನಾಗಿದೆ, ಫೋಟೋಶೂಟ್ ಮಾಡಲಿಕ್ಕೆ. ಬೆಂಗಳೂರಲ್ಲಿ ಏನಿದೆಯಲ್ಲ ಅದೇ ಥರ ಸ್ವಲ್ಪ ಸ್ಪೆಷಲಾಗಿ ಮಾಡಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ನೋಡಿ, ಬಿ ದಿ ಪೀಪಲ್ ಫಾರ್ ದಿ ಪೀಪಲ್, ಒಳ್ಳೆ ಸ್ಲೋಗನ್ ಹಾಕಿದ್ದಾರೆ ಜಯಲಲಿತಾದು. ನೋಡಿ ಮ್ಯೂಸಿಯಂ, ಇದು ಅಮ್ಮ ಮ್ಯೂಸಿಯಂ ಅಂತ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಯಾವಾಗಿನ ಕಾಲದ್ದು ಫೋಟೋಸು ಎಲ್ಲ ಪ್ರತಿಯೊಂದು ಹಾಕಿದ್ದಾರೆ ನೋಡಿ ಇದರಲ್ಲಿ. ಹಳೆಯ ಫೋಟೋಸ್ ಎಲ್ಲ ಎಲ್ಲಿ ಕಳೆದೋಗ್ಬಿಡ್ತಾವೆ ಅಂತೇಳಿ ಹಾಕಿಟ್ಟಿದ್ದಾರೆ. ಬಟ್ ಎಲ್ಲ ತಮಿಳಲ್ಲೇ ಇದೆ, ನಮಗೆ ಓದೋಕ್ಕೆ ಬರೋಲ್ಲ.
ಒಟ್ಟು ಹಳೆ ಕಾಲದ ಫೋಟೋಸ್ ಅಷ್ಟೇ, ಹಳೆ ಫಿಲಮ್ಗಳದ್ದು ನೋಡಿ. MJR ಜಾಸ್ತಿ, MJR ತಮಿಳ್ ಭಾಷೆಲ್ಲೇ ಹಾಕ್ಯಾರೆ ಅವರು. ಬೇರೆದಕ್ಕೆ ನಮ್ಮ ತಮಿಳು ಬೇರೆದಕ್ಕೆ ಪ್ರಿಫರೆನ್ಸ್ ಕೊಡಲ್ಲ. ಬೇರೆ ಭಾಷೆ ಓದ್ಕೊಳ್ರಿ, ನೋಡ್ಕೊಳ್ರಿ, ಫೋಟೋ ನೋಡ್ಕೊಳ್ರಿ ಅಷ್ಟೇ ಅವರು. ಇವರೇ ನೋಡಿ MJR. ಕನ್ನಡಕನೇ ಸ್ಪೆಷಲ್ ಇವ್ರದ್ದು, ಮೈನ್ ಕನ್ನಡಕನೇ. ಕನ್ನಡಕ ಟೋಪಿ, ಇನ್ನೊಂದು ಕನ್ನಡಕ ಮತ್ತು ಟೋಪಿ ಏನಿದೆಯಲ್ಲ ಅದೇ ಸ್ಪೆಷಲ್ಲು. ಹಳೆಯ ಕಾಲದ ರೈಲು, ನವಿಲು, ಪ್ರಿಂಟ್ಗಳು ಯಾವುದಕ್ಕೆ ಹಾಕ್ತಾ ಇದ್ರು ಅಂತ, ಮತ್ತು ಅವ್ರದ್ದು ಫಿಲಮ್ಗಳದ್ದು ಅದು ಇದು ಎಲ್ಲ ಹಾಕಿದೆ. ಯಾವುದೋ ಶಿಪ್ಪು, ಹಡಗು. ಇಲ್ಲಿ ಅವರು ಟ್ರೋಫಿಗಳು. ಏನು ಗಲಾಟೆ ನಿಮ್ಮದು? ಏಯ್ ಓಡಬೇಡ್ರಿ. ಏನೇನೋ ಸರ್ಟಿಫಿಕೇಟ್ಗಳು ಎಲ್ಲ ಹಾಕಿದ್ದಾರೆ, ಅವರು ಟ್ರೋಫಿಗಳೆಲ್ಲ ಕೊಟ್ಟಿದ್ದೆಲ್ಲ ಹಾಕಿದ್ದಾರೆ. ಇಷ್ಟೇ ಇರೋದು, ಇನ್ನೇನಿಲ್ಲಿ ಸ್ಪೆಷಲ್ ಇಲ್ಲ. ಇಷ್ಟೇ ನೋಡಿ. ಅಲ್ಲಿ ಏನು ಮ್ಯೂಸಿಯಂ ಅಂತ ಹೇಳಿದ್ರಲ್ಲ ಅದನ್ನು ನೋಡ್ಕೊಂಡು ಬಂದ್ವಿ. ಇನ್ನಿದೆ ಎಂಟ್ರೆನ್ಸು, ಅಲ್ಲಿ ಸ್ಟ್ಯಾಚು ಇದೆಯಲ್ಲ, ಇದೇ ಸ್ಟ್ಯಾಚು. ಇದೇನಪ್ಪ ಅಂದರೆ ನಮ್ಮ ರಾಜ್ಕುಮಾರ್ ಸಮಾಧಿ ಅಂತ ಏನಿದೆಯಲ್ಲ ಎಲ್ಲರದು ಒಂದೇ ಕಡೆ ಮಾಡಿದ್ದಾರೆ. ಅಲ್ಲಾದರೂ ಸಮಾಧಿನೇ ಮಾಡಿದ್ದಾರೆ. ಇಲ್ಲಿ ಜಸ್ಟ್ ಒಂದು ಸ್ಟ್ಯಾಚು ಮಾಡಿ, ಸ್ಟ್ಯಾಚು ಅಂತ ಹೇಳ್ತಾರೆ, ಬಟ್ ಅದು ಸಮಾಧಿ ಯಾವುದೋ ಅಲ್ಲೋ ಗೊತ್ತಿಲ್ಲ ನಮಗೆ, ಇರ್ಬೋದೇನೋ. ಬನ್ನಿ ಇನ್ನೇನು ಔಟ್ಸೈಡು ಹೋಗ್ತಾ ಇದ್ದೀವಿ. ಈಗ ಇನ್ನೇನಿದೆ ಅಂತ ಒಂದ್ಸಲಿ ನೋಡ್ಬಿಟ್ಟು ಇನ್ನೇನಾರ ನೋಡೋದಿದ್ದರೆ ಓಕೆ, ಇಲ್ಲಾಂದರೆ ಮೋಸ್ಟ್ಲಿ ಆಲ್ರೆಡಿ ಮಧ್ಯಾಹ್ನ ಆಗೋತ್ತು. ಬೀಚಿಗೆ ಇಳಿಬೇಕು ಫಸ್ಟು. ಇದು ನೋಡಿ, ಯೂನಿವರ್ಸಿಟಿ ಆಫ್ ಮಡ್ರಾಸ್ ಅಂತ ಏನು ಹೇಳ್ತಾರಲ್ಲ, ನಮ್ಮ ಬೆಂಗಳೂರು ಯೂನಿವರ್ಸಿಟಿ ಅಂತ ಏನು ಹೇಳ್ತಾರೆ ಅಂದರೆ ಅದೇ ಥರ ಇದು ಮದ್ರಾಸ್ ಯೂನಿವರ್ಸಿಟಿ ಅಂತ. ಎಲ್ಲ ಒಂದೇ ಪ್ಲೇಸಲ್ಲಿದೆ, ಎಲ್ಲ ಒಂದೇ ಪ್ಲೇಸಲ್ಲಿ ನೋಡೋಂಥದ್ದಿರೋದು ಮದ್ರಾಸ್ ಯೂನಿವರ್ಸಿಟಿ. ಇದೇ ರೋಡು. ನಮ್ಮ ಬೆಂಗಳೂರಲ್ಲಿ ಏನು ವಿಧಾನಸೌಧ ಹತ್ರ ರೋಡ್ ಕಾಣುತ್ತಲ್ಲ ಆ ರೀತಿ ಅನಿಸತ್ತೆ ಫೀಲಿಂಗು. ಬೀಚು ಭಾಳ ದೂರ ಇದೆ. ಕಾರ್ ಪಾರ್ಕಿಂಗಿಂದ ಸಿಕ್ಕಾಬಟ್ಟೆ ದೂರ ಬರುತ್ತೆ ಬೀಚಲ್ಲಿ. ಇದು ಯಾಕೆ ಇಷ್ಟು ದೂರ ಇದೆ ಅಂತ ಗೊತ್ತಿಲ್ಲ. ಅಂದರೆ ಮೋಸ್ಟ್ಲಿ ನೀರೆಲ್ಲ ಬಂದು ಇಲ್ಲಿ ಅಲೆಗಳು ಜಾಸ್ತಿ ಬರುತ್ತೆ ಅನ್ಸುತ್ತೆ ಅವಾಗವಾಗ, ಹಂಗಾಗಿ ಮೋಸ್ಟ್ಲಿ ದೂರ ಇರ್ಬೋದು. ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗೋದೇ ಒಂದು ತಲೆನೋವು, ಸಿಕ್ಕಾಬಟ್ಟೆ ಡಿಸ್ಟೆನ್ಸ್ ಇದೆ. ಬಟ್ ಇಲ್ಲಿ ಜಾಸ್ತಿ ಬೆಳಗಿನ ಟೈಮಲ್ಲಿ ಕ್ರೌಡ್ ಕಮ್ಮಿ ಅಂತೆ, ಈವ್ನಿಂಗಲ್ಲಿ ತುಂಬ ಜಾಸ್ತಿ ಬರ್ತಾರಂತೆ. ಅಂದರೆ ಬಿಸಿಲು ಸಿಕ್ಕಾಬಟ್ಟೆ ಇರೋದ್ರಿಂದ ಜನ ಬರೋದು ಕಮ್ಮಿ ಆಗಿಬಿಡುತ್ತೆ. ಯಾವಾಗ ಬಿಸಿಲು ಕಡಿಮೆ ಆಗುತ್ತೆ ಆವಾಗ ಈವ್ನಿಂಗ್ ಟೈಮಲ್ಲಿ ತುಂಬ ಬರ್ತಾರೆ ಅನ್ಸುತ್ತೆ. ಇಲ್ಲಿ ಒಂದು ಆಟ ಆಡೋದೊಂದು ಇಟ್ಟಿದ್ದಾರೆ, ಏನೇನೋ ಇದೆ. ಬಟ್ ಇಲ್ಲಿಂದ ಅಲ್ಲಿ ಹೋಗೋಷ್ಟೊತ್ತಿಗೆ ಸುಸ್ತಾಗೋಗುತ್ತೆ. ಆಲ್ರೆಡಿ ಈಗ ತುಂಬ ರೌಂಡ್ ಹೊಡೆದ್ಬಿಟ್ಟಿದ್ದೀವಲ್ಲ ಇಲ್ಲಿ ಅಲ್ಲಿ ಆಲೇ ತಾಳ್ಮೆ ಕಳ್ಕೊಂಡೋಗ್ಬಿಟ್ಟಿದೆ. ಇನ್ನು ಬೀಚಲ್ಲಿ ಹೋಗಿ ಏನು ಹೇಳ್ತೀವೋ ಗೊತ್ತಿಲ್ಲ. ಏನು 1 ಅವರ್ ನೀರಲ್ಲಿ ಬಿದ್ದರೆ ಆಲ್ಮೋಸ್ಟ್ ಮುಗೀತು ಅನ್ಸುತ್ತೆ ನೋಡಿ. ಎಲ್ಲ ಎಲ್ಲಿಗೆ ಹೋಗು, ಸಣ್ಣ ಹುಡುಗರಿಗಂತ ಹಾಕಿರ್ಬೇಕು ನೋಡು. ಹೋಗು ಅಳ್ಳಾಡ ಅಕಸ್ಮಾತ್ ಬಿದ್ದರೆ ಗೊತ್ತಿಲ್ಲ ನಂಗೆ. ಹೋಗು ಆಯಿತು, ಹೋಗು ಬೇಗ ಹೋಗು ಅಂದೆ ನೋಡಿ. ಎಲ್ಲ ಆಟ ಆಡ್ತಾ ಇದ್ದಾರೆ. ದರ್ಶನ್ ಅಲ್ಲದ
ನಾವು ಮರೀನಾ ಬೀಚಿಗೆ ಬಂದಿದ್ದೀವಿ. ಎಲ್ಲ ನೋಡಿ ಏನೇ ಎಲ್ಲ ಹಾಯ್ ಮಾಡಿ ಮರೀನಾ ಬೀಚಲ್ಲಿದ್ದೀವಿ ಅಂತೇಳಿ ಹೇಳಿ. ದರ್ಶನ್ ಅಲ್ಲಿ ನೋಡಿ ನಮ್ಮ ಫಾದರ್ ಅಲ್ಲಿ ಕೂತಿದ್ದಾರೆ ದೂರದಲ್ಲಿ, ಅವ್ರಿಗೆ ಆಗಲ್ಲ ಸ್ವಲ್ಪ ಕಾಲು. ನೋಡಿ ಆ ಹುಡುಗಿ ಹೆಂಗಾಗುತ್ತೆ, ಅವನು ಶಕ್ತಿಶಾಲಿ, ಇವನು ಯಾವಾಗಲೂ ಅಳದೇ ಇಲ್ಲ. ಅವನು ಶಕ್ತಿಶಾಲಿ ಅಂದ್ರೆ ಇಲ್ಲ, ನಾನು ಶಕ್ತಿಶಾಲಿ ಎಲ್ಲ ಬೋಂಡ ಅಂತಾನೆ ಯಾವಾಗ್ಲೂ. ನೋಡಿ ಹೆಂಗ್ ನೋಡ್ತಿರ್ತಾನೆ. ನೋಡಿ ಹೇಗಿದೆ ಮರೀನಾ ಬೀಚ್ ಇದೆ. ಯಾವ ರೀತಿ ಅಲೆ ಬರ್ತಾ ಇದೆ ಈಗ ನೋಡಿ. ನೀವು ಹೆಂಗಂತಾನೆ ಈಗ ನೋಡಿ ಯಾವ ಅಲೆ ಬರುತ್ತೆ. ಬಂತು ಬಂತು ಬಂತು, ಈಗ ಹಿಂದಕ್ಕೆ ಬಂತು, ಎಲ್ಲ ಆಗ್ತದೆ ಹೋಗಂಗೆ.